ಎಲ್ಲದಕ್ಕೂ ಗೃಹ ಸಚಿವರು. ಈಗ ನಮ್ಮ ಕಾಲೇಜಲ್ಲಿ ಅದೇನೋ ಒಂದು ಇನ್ಸಿಡೆಂಟ್ ಆದ, ಅದು ಗೃಹ ಸಚಿವರು. ಏನು ಗೃಹ ಸಚಿವರು? ಯಾವ ಕಾಲೇಜಲ್ಲಿ ಯಾವ ಊರಲ್ಲೂ ಏನೂ ಆಗೋದೇ ಅಲ್ವ, ಅದಕ್ಕೆಲ್ಲ ಗೃಹ ಸಚಿವರು ಹೊಣೆನ? ಗೃಹ ಸಚಿವರು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಅದನ್ನು ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಪ್ರಚಾರಕ್ಕಿಡೋದು ಅದು ಸರಿ ಕಾಣಿಸೋದಿಲ್ಲ. ಇಟ್ ಈಸ್ ನಾಟ್ ಗುಡ್. ಯಾಕೆ ಹಂಗೆ ಮಾಡ್ತಾರೆ? ನಿಮಗೂ ಎಲ್ಲ ರಿಸ್ಟ್ರೆಂಟ್ ಇರಬೇಕು. ನೀವೇನಾದರೂ ಇದ್ದರೆ ಆಯ್ತಪ್ಪ, ನೇರವಾಗಿ ಅದೊಂದು ಇನ್ಸಿಡೆಂಟ್ ಆಗಿದೆ, ನಾನು ನೇರವಾಗಿ ಹೊಣೆನ ಅದಕ್ಕೆ ಕಾಲೇಜ್ ಅಥಾರಿಟೀಸು ಹ್ಯಾಂಡಲ್ ಮಾಡ್ತಾರೆ ಅದನ್ನು. ಅವ್ರನ್ನ ತೊಗೊಂಡಿದ್ರು, ಅವ್ರು ರಿಕ್ರೂಟ್ ಮಾಡ್ಕೊಂಡಿದ್ರು, ಇದು ವೆಲ್ ಕ್ವಾಲಿಫೈಡ್ ಮ್ಯಾನ್ ಅಂತ. ಅವರು ಈ ರೀತಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದಾಗ ಅದಕ್ಕೇನೋ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಇರುತ್ತೆ. ಇಲ್ಲ ಅಂದರೆ ಅವ್ರನ್ನ ಕಾಲೇಜಿಂದ ಟರ್ಮಿನೇಟ್ ಮಾಡಿ ಕಳಿಸ್ತಾರೆ. ಈಗಾಗಲೇ ನನಗೆ ಗೊತ್ತಾದ ಹಾಗೆ ಅವ್ರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕಾಲೇಜಿಂದ. ಅದನ್ನು ದೊಡ್ಡದಾಗಿ ಏನು ಗ್ಲೋರಿಫೈ ಮಾಡೋದೇನಿದೆ ಅದರಲ್ಲಿ? ಇಟ್ ಇಸ್ ನಾಟ್ ಕರೆಕ್ಟ್. ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಇರುವಂತಹ ಸೆಸ್ ಅಮೌಂಟ್ 10 ಮತ್ತೆ 13 ರೂಪಾಯಿ ಇಳಿಸಿದ್ದಾರೆ ಕೇಂದ್ರ ಸರ್ಕಾರ. ಸ್ಟೇಟ್ ಗವರ್ನಮೆಂಟ್ ಕೂಡ ಏನಾದರೂ ಕಡಿಮೆ ಮಾಡುತ್ತಾ? OMC ಕಂಪನಿಗಳು, ಅದು ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು, ಅವರು ಈ ಎಲ್ಲ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ತಗೊಳ್ತಾರೆ. ಒಂದು ವೇಳೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಚರ್ಚೆ ಮಾಡ್ತೀವಿ. ಇಲ್ಲ ಮುಖ್ಯಮಂತ್ರಿಗಳೇ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಅವರು ಕೂಡ ನೀವು ಡಿಸಿಷನ್ ತೊಗೋಬೋದು, ಆಮೇಲೆ ರ್ಯಾಟಿಫೈ ಮಾಡ್ಕೋಬೋದು ಕ್ಯಾಬಿನೆಟಲ್ಲಿ. ಅವ್ರಿಗೆ ಅಧಿಕಾರ ಇದೆ. ಎಲ್ಲ ಮಾಮೂಲಿ ನಡೀತಾ ಇರುತ್ತೆ. ಚುನಾವಣೆಯಲ್ಲಿ ಬೇಕಾದಂಗೆ ನಮ್ಮ ಪಕ್ಷದವರು ಬಂಡಾಯವಾಗಿ ನಿಲ್ತಾರೆ, ಬೇರೆ ಪಕ್ಷದವರು ಅವ್ರವ್ರ ಪಕ್ಷದವರು. ಈಗ BJPಯಲ್ಲಿ ಬಂಡಾಯ ಇಲ್ವಾ? ಆ ಥರ ನಿಲ್ತಾರೆ. ನಾವು ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡೇ ಹೋಗ್ತೀವಿ. ಜನ ಅದನ್ನೆಲ್ಲ ನೋಡಿ ತೀರ್ಮಾನ ಮಾಡ್ತಾರೆ. ACPಗಳ ನಿಯೋಗ ಇವತ್ತು ಭೇಟಿ ಮಾಡಿದ್ರು ನಿಮ್ಮನ್ನ? ಅವರು ಕೆಲವು ಪ್ರಮೋಷನಲ್ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಭೇಟಿ ಮಾಡಿದ್ದಾರೆ. ಅದು ಈಗಾಗಲೇ ಈ ಒಂದು ಏನಂದರೆ ರೆಕ್ರೂಟ್ಮೆಂಟ್ ಸಂದರ್ಭದಲ್ಲಿ ನೇರವಾದಂಥ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು, ಆಮೇಲೆ ಇಂಟರ್ನಲ್ಲಿ ಪ್ರಮೋಷನ್ ಕೊಡೋದಕ್ಕೆ ಎಷ್ಟು ಪರ್ಸೆಂಟೇಜು ಇರಬೇಕು ಅಂತೇಳಿ ಆಗುತ್ತೆ. 60ಸಲ್ಲಿ ಹೆಚ್ಚು ಕಡಿಮೆ 50-50 ಇತ್ತು. 1960ಯಲ್ಲಿ ರೆಕ್ರೂಟ್ಮೆಂಟ್ ಪ್ರಾಸೆಸ್ಸಲ್ಲಿ 50% ಪ್ರಮೋಷನ್ನು, 50% ಡೈರೆಕ್ಟ್ ರೆಕ್ರೂಟ್ಮೆಂಟು. ಯಾಕೆಂದರೆ ಇದು ಎಂಟ್ರಿ ಪಾಯಿಂಟ್ ಆದದ್ರಿಂದ ಆ ರೀತಿ ಮಾಡಿದ್ದಾರೆ. ಆಮೇಲೆ ಸಬ್ಸಿಕ್ವೆಂಟ್ಲಿ 1967ನಲ್ಲಿ ಅದನ್ನು ಕಡಿಮೆ ಮಾಡಿದರು. 50 ಇದ್ದದ್ದನ್ನು 33 ಮಾಡಿದರು. 33 ಮಾಡಿದ ಮೇಲೆ ಅದು ಸ್ವಲ್ಪ ದಿವಸ ಇತ್ತು. ಆಮೇಲೆ ಈಗ 2003 ಅಥವಾ 2008ಅಲ್ಲಿ ಅದನ್ನು 80 ಮಾಡಿದ್ದಾರೆ. 20% ಪ್ರಮೋಷನ್ನು, ರೆಕ್ರೂಟ್ಮೆಂಟ್, ಡೈರೆಕ್ಟ್ ರೆಕ್ರೂಟ್ಮೆಂಟ್, 80% ಪ್ರಮೋಷನ್ ಅಂತ ಮಾಡಿದ್ದಾರೆ. ಇದನ್ನು ನಾವು ಈಗ ಸದ್ಯದಲ್ಲೇ ಪರಿಸ್ಥಿತಿನಲ್ಲಿ 20-80 ಇದೆ. 20 ಡೈರೆಕ್ಟ್ ರೆಕ್ರೂಟ್ಮೆಂಟು, 80% ಪ್ರಮೋಷನ್. ಇದು ಅವರು ಡಿಪಾರ್ಟ್ಮೆಂಟಲ್ಲಿ ಚಾಲೆಂಜ್ ಮಾಡಿಕೊಂಡು ಒಬ್ರಿಗೊಬ್ಬರು ಈ 20%ನವರು ಕೋರ್ಟಿಗೆ ಹೋಗಿದ್ದರು, ಆ 80%ನವರು ಕೋರ್ಟಿಗೆ ಹೋಗಿದ್ದರು. ನಮಗೆ ಪ್ರಮೋಷನ್ ಆಸ್ಪೆಕ್ಟ್ ಹೋಗುತ್ತೆ ಅಂತ ಅವರು ನಮಗೆ ಇದು ಸಿಗೋದಿಲ್ಲ ಬೇಗ ಅಂತ ಹೇಳಿ ಇವರು. ಅದಕ್ಕೆ ಅವ್ರಿಗೂ ಒಂದು ರೆಪ್ರೆಸೆಂಟೇಷನ್ ಕೊಡೋಕ್ಕೆ ಬಂದಿದ್ದಾರೆ. ನಾನು ಅವರಿಗೆ ಯಾವುದೇ ರೀತಿಯಲ್ಲಿ ನಿಮಗೆ ಅನ್ಯಾಯ ಆಗೋದಿಲ್ಲ ಇಬ್ಬರಿಗೂ ಅಂತ ಹೇಳಿ ಕಳಿಸಿದ್ದೇನೆ. ಕ್ಯಾಬಿನೆಟ್ ನಂತರ ರೀಶಫಲ್ ಆಗ್ಬೋದು, ಅಂದರೆ ಅಸೆಂಬ್ಲಿ ನಂತರ ರೀಶಫಲ್ ಆಗ್ಬೋದು ಅನ್ನೋ ಒಂದು ಮಾತು ಈ ಹಿಂದೆ ಹೇಳಿದರು. ಏನಾದರೂ ಚೇಂಜಸ್ ಈ ಸದ್ಯದ ಮಟ್ಟಿಗೆ ಪೊಸಿಷನ್ಗಳಲ್ಲಿ? ಈ ವಿಷಯದಲ್ಲಿ ಮುಖ್ಯಮಂತ್ರಿಗಳೇ ಸಮರ್ಥರು ಇದನ್ನು ಹೇಳೋದಕ್ಕೆ. ನಾವೆಲ್ಲ ಸ್ಪೆಕ್ಯುಲೇಷನ್ ಮಾಡಿ ಹೇಳ್ತೀವಿ. ಅವರಾದರೆ ಅವರ ವಿವೇಚನೆಯಲ್ಲಿರುತ್ತೆ ಮತ್ತು ಅವ್ರಿಗೆ ಮಾಹಿತಿಗಳಿರುತ್ತೆ, ಅದು ಹೇಳ್ಬೋದು. ಅವರು ಅಥಾರಿಟೇಟಿವ್ ಆಗಿ ಹೇಳೋದಂದರೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ಕನ್ಫ್ಯೂಷನ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಂತೇಳಿ ಖರ್ಗೆ ಅವರ ಲಿಸ್ಟು, CM ಅವರ ಲಿಸ್ಟು, DCM ಅವರ ಲಿಸ್ಟು ಇರೋದ್ರಿಂದಾಗಿ ಅದು ಕ್ಲಿಯರೆನ್ಸ್ ಆಗಿಲ್ಲ. ಯಾರು ಎಲೆಕ್ಷನ್ ಮುಗಿದ ಬಳಿಕ ಶಾಸಕರೆಲ್ಲರೂ ಕೂಡ ದೆಹಲಿ ಹೋಗಿ ರೆಡಿ ಆಗಿದ್ದಾರೆ. ಹೌದು, ಅವರಲ್ಲೇ ಡಿನ್ನರ್ಗಳು ಮಾಡಿದ್ದಾರೆ. ಹೈಕಮಾಂಡ್ ಅವ್ರು ಭೇಟಿ ಮಾಡ್ತೀವಿ ಅಂತೇಳಿ ಡೆಲ್ಲಿಗೆ ಅಪಾಯಿಂಟ್ಮೆಂಟ್ ಕೇಳ್ಕೊಂಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವರು ಎಲಿಜಿಬಲ್ ಇದ್ದಾರಲ್ಲ. ನೆನ್ನೆ ಮುಖ್ಯಮಂತ್ರಿಗಳ ಸದನದಲ್ಲಿ ಹೇಳಿದ್ರಲ್ಲ, 224 ಜನನೂ ಕೂಡ ಸಮರ್ಥರಿದ್ದಾರೆ ಅಂತ. ಸೊ ಯಾರಿಗೆ ಅವಕಾಶ ಸಿಗುತ್ತೆ ಅವ್ರು ಆಗ್ತಾರೆ. ಒಳ ಮೀಸಲಾತಿ ಸಮುದಾಯ ಅಸಮಾಧಾನ ವ್ಯಕ್ತಪಡಿಸಿದೆ. ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ನಾನೇನು ಮಾಡಬೇಕು?
ಹೋರಾಟ ಮಾಡ್ತಿದ್ದಾರೆ ಸರ್. ಈಗ ಈ ಅಲ್ಲ ಅವರು ವರದಿ ಅಲ್ಲ ರೀ ಅವರು ಸಿ ಎಲ್ಲ ಸಮುದಾಯಗಳು ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾವೆ. ಅದನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡೇ ಅಂತಿಮ ತೀರ್ಮಾನ ಮಾಡುತ್ತೇವೆ. ಕಾನೂನಿನ ಚೌಕಟ್ಟಲ್ಲಿ ಕಾನೂನಿದೆ ಅಲ್ವಾ, ಕಾನೂನಿನ ಚೌಕಟ್ಟಿನಲ್ಲಿ ಅಂತಿಮ ತೀರ್ಮಾನ ಸರ್ಕಾರ ಮಾಡುತ್ತೇವೆ. ಏನು ಅವಕಾಶ ಇದೆ ಅವರಿಗೆ, ಇವರಿಗೇನು ಅವಕಾಶ ಇದೆ, ಮತ್ತೊಬ್ಬರಿಗೇನು ಅವಕಾಶ ಇದೆ, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.